ನಮಸ್ಕಾರ ಸ್ನೇಹಿತರೆ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬೆಳಗ್ಗೆನೇ ಇದು ಟೆರೆಸ್ ಮೇಲೆ ಬಂದೆ. ಒಂದು ಹೂ ಬಿಟ್ಟಿತ್ತು ಸ್ನೇಹಿತರೆ, ತುಂಬ ಬಿಡ್ತಾಯಿದೆ. ನಮ್ಮ ಫ್ರೆಂಡ್ಸ್ ಕೊಟ್ಟಿದ್ರು ಇದನ್ನು ಕಡ್ಡಿನ. ತುಂಬ ಚೆನ್ನಾಗಿ ಬಿಡ್ತಾಯಿದೆ ನೋಡಿರಿ, ಎಷ್ಟೊಂದು ಮಗ್ಗೆಲ್ಲ ಆಗಿದೆ. ಕೆಳಗೆ ಬಂದೆ, ಒಂದು ಸ್ವಲ್ಪ ಹಿತ್ತಲು ಕ್ಲೀನ್ ಮಾಡಿದ್ದೆ. ಬೀನ್ಸು ಬೀಜ ತಂದಿದ್ದೆ ಸ್ನೇಹಿತರೆ, ಬೀನ್ಸ್ ಹಾಕ್ತಾಯಿದ್ದೀನಿ. ನೆಲ ನೀಟಾಗಿಲ್ಲ, ನೀಟ್ ಮಾಡ್ತಾಯಿದ್ದೀನಿ. ಬೀನ್ಸು ಸ್ವಲ್ಪ ಹಾಕಿದ್ದೀನಿ ನೋಡೋಣ ಅಂತ. ಮಳೆ ಇರಲಿಲ್ಲಲ್ಲ. ಕರಿಬೇವಿಗೆ ಮಜ್ಜಿಗೆ, ರಾತ್ರಿ ಮಜ್ಜಿಗೆ ಮಿಕ್ಕಿತ್ತು ಸ್ನೇಹಿತರೆ, ಅದಕ್ಕೆ ಕರಿಬೇವಿನ ಗಿಡಕ್ಕೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಮಜ್ಜಿಗೆ ಹಾಕಿದರೆ, ಘಮ ಘಮ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಕರಿಬೇವಿಂದು. ಇತ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇನ್ನೂ ಮಳೆ ಲೇಟಾಗಿ ಬಂತಲ್ಲ, ಹಂಗಾಗಿ ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದು ನಿನ್ನೆ ನೈಟಿಂದು ಸ್ನೇಹಿತರೆ. ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ. ನೈಟು ಎಲ್ಲ ಕ್ಲೀನ್ ಮಾಡಿ ಮಲಗೋ ಸ್ನೇಹಿತರೆ. ಮುಸ್ರೆನ ಯಾವತ್ತೂ ಹಾಗೆ ಬಿಡಬೇಡ್ರಿ, ದರಿದ್ರ ಲಕ್ಷ್ಮಿ ಅವಳು. ಮುಸ್ರೆ ಬಿಟ್ಟರೆ ಆಮೇಲೆ ಜಿರ್ಲೆನೂ ಬರುತ್ತೆ ಸ್ನೇಹಿತರೆ ಮುಸ್ರೆಗೆ. ಅದು ಮುಸ್ರೆ ಮೇಲೆಲ್ಲ ಕೂತು ಅನ್ನ ಏನಾದರೂ ಇರುತ್ತಲ್ಲ ತಿನ್ನಲಿಕ್ಕೆ, ಜಿರ್ಲೆಗಳೆಲ್ಲ ಬರ್ತವೆ. ರಾತ್ರಿ ಮುಸ್ರೆಗಳನ್ನು ಬಿಡಬಾರ್ದು ಸ್ನೇಹಿತರೆ. ನಾನು ಯಾವತ್ತೂ ಬಿಡೋಲ್ಲ, ಎಷ್ಟೇ ಸಾಕಾಗಿದ್ರೂ. ನಾನು 11 ಗಂಟೆ ಆಗಲಿ, ಇವಾಗ 11 ಗಂಟೆ ಆಗಿದೆ, ತೊಳೆದೇ ಮಲಗೋದು ಸ್ನೇಹಿತರೆ. ರಾತ್ರಿ ತೊಳೆದಿದ್ದೆಲ್ಲ ಆಯಿತು ಸ್ನೇಹಿತರೆ. ಇವಾಗ ನೀವು ನೈಟೇ ತೊಳಿತೀರೋ ಬೆಳಗ್ಗೆ ತೊಳ್ಕೊತಿರೋ ಸ್ನೇಹಿತರೆ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಂಕೆಲ್ಲ ಕ್ಲೀನ್ ಮಾಡ್ತೀನಿ ಸ್ನೇಹಿತರೆ. ಸಿಂಕಲ್ಲಿ ಜಿರಳೆ ಬಂದುಬಿಡ್ತಾವೆ ಕ್ಲೀನ್ ಮಾಡಲಿದ್ರೆ. ಬೆಳಗ್ಗೆನೇ ಅಡುಗೆ ಮನೆಗೆ ಬಂದರೆ ಫ್ರೆಶ್ ಆಗಿರಬೇಕು, ಹಾಯ್ ಅನ್ನಿಸ್ಬೇಕು ಸ್ನೇಹಿತರೆ. ಅಡುಗೆ ಮನೆಗೆ ಬಂದ ತಕ್ಷಣ ಮುಸ್ರೆ ಗಲೀಜು ಅವನ್ನೆಲ್ಲ ಬೆಳಗ್ಗೆನೇ ಎದ್ದ ತಕ್ಷಣ ನೋಡಿಬಿಟ್ರೆ ನಮಗೂ ದರಿದ್ರ ಬರುತ್ತೆ. ಬೆಳಗ್ಗೆನೇ ಫ್ರೆಶ್ ಆಗೂ ಇರಲ್ಲ, ಲವಲವಿಕೆ ಇರಲ್ಲ, ಬೇಗ ಕೆಲಸನೂ ಆಗಲ್ಲ ಸ್ನೇಹಿತರೆ. ರಾತ್ರಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಬೇಗ ಕೆಲಸ ಆಗುತ್ತೆ. ಅಡುಗೆಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ತರಕಾರಿ ಹೆಚ್ಚೋದು ಎಲ್ಲ ಮಾಡ್ಕೊಂಬಿಡ್ತೀನಿ ಸ್ನೇಹಿತರೆ ನೈಟೇ ನಾನು. ರಾತ್ರಿ ಹಿಡಿಯೋದು ನಾನು ಇಕ್ಳ ಹಿಡಿಯಲ್ಲ ಸ್ನೇಹಿತರೆ. ನನ್ನ ಮಗಳಿದ್ರೆ ಮಾತ್ರ ಇಕ್ಳ ಹಿಡಿತಾರವರು, ನನಗೆ ಇಕ್ಳ ಹಿಡಿಯೋಕ್ಕಾಗಲ್ಲ. ಈ ತರಕಾರಿ ಸಿಪ್ಪೆನೆಲ್ಲನ ಒಂದು ಬೌಲಲ್ಲಿ ಹಾಕಿಡ್ತೀನಿ ಸ್ನೇಹಿತರೆ. ಅದನ್ನು ನಾನು ಹಿತ್ತಲಲ್ಲಿ ಒಂದು ಬೇಷನ್ ಮಾಡಿದ್ದೀನಿ ದೊಡ್ಡದೊಂದು, ಅದಕ್ಕೆ ಹಾಕ್ತೀನಿ ಸ್ನೇಹಿತರೆ. ಇದನ್ನೆಲ್ಲನ ಗೊಬ್ಬರ ಮಾಡ್ತೀನಿ ಗಿಡಗಳಿಗೆ, ಆರ್ಗ್ಯಾನಿಕ್ಕೇ ಗೊಬ್ಬರ ಮಾಡೋದು ನಾನು. ಸಿಂಕೆಲ್ಲ ನೀಟಾಗಿ ತೊಳೆದು ಬಿಡ್ತೀನಿ ಸ್ನೇಹಿತರೆ. ಇಲ್ಲ ಜಿರಳೆ ಬಂದುಬಿಡ್ತವೆ ಸ್ನೇಹಿತರೆ. ಖಂಡಿತ ದಯವಿಟ್ಟು ಬಿಡಬೇಡ್ರಿ ರಾತ್ರಿ ಮುಸ್ರೆ ಎಲ್ಲ ಸ್ನೇಹಿತರೆ. ಈ ಬಟ್ಟೆ ನಾನು ಶೆಲ್ಫಿ ಮೇಲೆ ಯಾಕೆ ಹಾಕ್ತೀನಪ್ಪ ಸೈಡಿಗೆ ಅಂದರೆ, ಪಾತ್ರೆ ಎಲ್ಲ ತೊಳಿತೀವ ಸ್ನೇಹಿತರೆ, ಇಲ್ಲಿ ಇಟ್ಕೊಂಡು ಸ್ಕ್ರ್ಯಾಚ್ ಆಗುತ್ತೆ ಸ್ಲ್ಯಾಬೆಲ್ಲ ಅಂತ ಹಾಕ್ತೀನಿ. ಹಾಲೆಪ್ಪ ಹಾಕಿದ್ದೀನಿ ಸ್ನೇಹಿತರೆ. ಮಜ್ಜಿಗೆ ಗಿಡಕ್ಕೆ ಹಾಕಿದ್ನಲ್ಲ, ಗಿಡಕ್ಕೆ ಹಾಕೋಕ್ಕೆ ಅಂತ ಮಜ್ಜಿಗೆ ಹಾಕ್ತೀನಿ, ಕರಿಬೇವಿನ ಗಿಡಕ್ಕೆ ಹಾಕೋಕ್ಕೆ ಅಂತ. ಸುಮ್ಮನೆ ಯಾಕೆ ಚೆಲ್ಲೋಣ ಅಂತ ಬಸ್ಸಾರು, ಮೊಳಕೆ ಉಳಿಕೊಂಡು ಬಸ್ಸಾರು ಮುದ್ದೆ ಮಾಡಿದ್ವಿ ನೈಟು. ಅದಕ್ಕೆ ಬೆಳಗ್ಗೆ ಚಪಾತಿ ಮಾಡೋಣ, ರೈಸಿಗಾಗುತ್ತೆ ಅಂತ ಆಗ್ಬಿಟ್ಟಿನಿ. ಬೆಳಗ್ಗೆನೇ ಬಿಸಿನೀರು ಕುಡಿತೀವಿ ಸ್ನೇಹಿತರೆ ನಾವು. ಹಾಲು ಬಂತು, ಹಾಲು ಕಾಯಿಸ್ತಾ ಇದ್ದೀನಿ. ತುಂಬ ಗಟ್ಟಿ ಇರುತ್ತೆ ಸ್ನೇಹಿತರೆ ನಂದಿನಿ ಹಾಲಿದು, ಅದಕ್ಕೆ ಒಂದು ಲೋಟ ನೀರು ಹಾಕ್ಬಿಡ್ತೀನಿ. ಬೆಳಗ್ಗೆ ನಾನು ಕಾಫಿ ಕುಡಿಯೋಲ್ಲ ಸ್ನೇಹಿತರೆ, ಹಾಲೇ ಕುಡಿಯೋದು. ಬೆಳಗ್ಗೆನೇ ಏನು ಮಾಡೋದಪ್ಪ ಅಂತ ಚಿಂತೆ ಮಾಡ್ತೀರಾ. ತಿಂಡಿ ಏನು ಮಾಡೋದು, ಅಡುಗೆ ಏನು ಮಾಡೋದು ಅಂತ. ಅದಕ್ಕೆ ರಾತ್ರಿಯೇ ನೈಟೇ ಪ್ರಿಪ್ರೇಷನ್ ಮಾಡ್ಕೊಬೇಕು ಸ್ನೇಹಿತರೆ. ಬೆಳಗ್ಗೆ ಏನು ಮಾಡಬೇಕು ನಾಷ್ಟಕ್ಕೆ, ಮಧ್ಯಾಹ್ನ ಲಂಚಿಗೆ ಏನು ಮಾಡಬೇಕು. ನಾನು ಹಾಲು ಕಾಯಕ್ಕಿಟ್ಟಿನಿ ಸ್ನೇಹಿತರೆ, ಹಾಲೇ ಕುಡಿಯೋದು. ನಮ್ಮ ಮನೆಯವ್ರು ಕಾಫಿ ಕುಡಿತಾರೆ, ಅವ್ರು ತೋರಿಸ್ತೀನಿ ನೋಡ್ರಿ ಅವ್ರ ಲೋಟ, ಕಾಫಿ ಲೋಟನ. ಇದು ಈ ಜಗ್ಗಲ್ಲಿ ಕೊಡ್ಬೇಕು, ನಾನು ಅರ್ಧ ಕಪ್ ಕೊಡ್ಬೇಕು ಅದರಲ್ಲಿ ನಾನು. ಇವತ್ತು ಬೆಳ್ಳುಳ್ಳಿ ಚಟ್ನಿ ಸ್ನೇಹಿತರೆ. ಚಪಾತಿ ಮಾಡೋಣ ಅಂತಂತ ಹಿತ್ತಲಲ್ಲಿ ಕೆಲಸ ಮಾಡ್ತಿದ್ನಲ್ಲ, ಪುಟ್ಟದೊಂದು ಕೈ ತೋಟ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ತರಕಾರಿ ಬೆಳಿಬೇಕಂದ್ರೆ ತುಂಬ ಇಷ್ಟ. ಕರಿಬೇವು, ಜೀರಿಗೆ, ಬೆಳ್ಳುಳ್ಳಿ ಚಿಚ್ಕೊಂಡು ಅದನ್ನ ಹಾಕೋದು ಸ್ನೇಹಿತರೆ. ಇದನ್ನು ಬೆಳ್ಳುಳ್ಳಿ ಚಟ್ನಿ ಅಂತ ಮಾಡ್ತೀವಿ, ಸ್ವೀಟಕ್ಕೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಈಸಿ, ಬೇಗ 10 ನಿಮಿಷಕ್ಕೆ ಆಗಿಬಿಡುತ್ತೆ ಸ್ನೇಹಿತರೆ. ಇದು ತುಂಬ ಟೇಸ್ಟಾಗಿರುತ್ತೆ. ಚಪಾತಿಗೆ, ಅನ್ನಕ್ಕೂ ಬರುತ್ತೆ, ರೊಟ್ಟಿಗೆ, ಆಮೇಲೆ ದೋಸೆಗೂ ಬರುತ್ತೆ ಸ್ನೇಹಿತರೆ. ಈಗ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಹುಳಿ ಹಾಕ್ಬೇಕು ಸ್ನೇಹಿತರೆ, ಹುಣಸೆ ಹುಳಿಗಿದು. ಅಲ್ಲೊಂದು ಸ್ವಲ್ಪ ಖಾರದ ಪುಡಿ ಸ್ನೇಹಿತರೆ. ಏನೂ ಇಲ್ಲ, ಈಸಿ.
ಖಾರದ ಪುಡಿ ಹಾಕಿ ಖಾರದ ಪುಡಿ ಹಾಕಿ ಸ್ನೇಹಿತರೆ, ಒಂದು 2 ಸ್ಪೂನ್ ಹಾಕ್ತೀನಿ, ಚಿಕ್ಕ ಸ್ಪೂನು ಉಪ್ಪು. ಇಷ್ಟೇ ಸ್ನೇಹಿತರೆ, ಇದಕ್ಕೇನು ಹಾಕಂಗಿಲ್ಲ. ಎಂಥ ರುಚಿಯಾಗಿರುತ್ತೆ ಅಂದರೆ ಕಾಯಿ ತುರಿ. ನಮ್ಮನೆಗೆ ಇಬ್ಬರಿಗೆ 2 ದಪ್ಪಂದು 2 ಈರುಳ್ಳಿ, ಒಂದೊಳಗೆ ಕಾಯಿ ತುರಿ ಸ್ನೇಹಿತರೆ. ನೀವು ಎಷ್ಟು ಚೆನ್ನಾಗಿದ್ದೀರ ನೀವು ಕ್ವಾಂಟಿಟಿನ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.